ಹಾಯ್ ಎವ್ರಿವಾನ್, ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. 60 ಸಂವತ್ಸರಗಳಲ್ಲಿ 40ನೇ ಸಂವತ್ಸರವಾದ ಪರಾಭವ ಸಂವತ್ಸರವು ಎಲ್ಲರಿಗೂ ಆಯುಷ್, ಆರೋಗ್ಯ, ನೆಮ್ಮದಿ, ಐಶ್ವರ್ಯ ತಂದುಕೊಡಲಿ ಎಂದು ಆ ದೇವರಲ್ಲಿ ನಾನು ಪ್ರಾರ್ಥಿಸುತ್ತಿದ್ದೇನೆ. ಯುಗಾದಿಯು ಹೊಸ ವರ್ಷದ ಹಬ್ಬವಾಗಿದ್ದು ಚೈತ್ರ ಶುದ್ಧ ಪಾಡ್ಯಮಿ ಎಂದು ಆಚರಿಸಲಾಗುತ್ತದೆ. ನಾನಿಲ್ಲಿ ವಿಹಾನಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಲು ರೆಡಿ ಮಾಡ್ತಾ ಇದ್ದೇನೆ. ಯುಗಾದಿ ದಿನ ತಲೆ ಮತ್ತು ದೇಹಕ್ಕೆ ಎಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡಿಕೊಂಡು ನಂತರ ಬಿಸಿ ನೀರಿನಿಂದ ಸ್ನಾನ ಮಾಡುವುದರಿಂದ ಚರ್ಮ ರೋಗವನ್ನು ತಡೆಯಬಹುದು. ಶರೀರಕ್ಕೆ ತೃಪ್ತಿ ಹಾಗೂ ಬಲ ನೀಡುತ್ತದೆ. ದೇಹದಲ್ಲಿರುವ ಬ್ಯಾಕ್ಟೀರಿಯಾ ನಾಶವಾಗುತ್ತದೆ. ಯುಗಾದಿ ವಸಂತ ಋತುವಿನಲ್ಲಿ ಆರಂಭವಾಗುವುದರಿಂದ ಬೇಸಿಗೆಯಿಂದ ಶರೀರ ದೇಹವನ್ನು ರಕ್ಷಿಸಲು ಈ ಸ್ನಾನ ತುಂಬ ಸಹಾಯ ಮಾಡುತ್ತದೆ. ಯುಗಾದಿಯು ಹೊಸ ವರುಷದ ಅರುಷ, ಬೇವು ಬೆಲ್ಲ ಅಂದರೆ ಸಿಹಿ ಕಹಿಯ ಮಿಶ್ರಣ ಆಚರಣೆ. ಯುಗಾದಿಯು ಪಂಚಾಂಗ ಶ್ರವಣ ಮತ್ತು ವಿಶೇಷ ಭಕ್ಷ್ಯಗಳಾದ ಹೋಳಿಗೆ ಅಂದರೆ ಒಬ್ಬಟ್ಟಿಗೆ ಹೆಸರುವಾಸಿಯಾಗಿದೆ. ನಾವು ನಮ್ಮ ಮನೆಯಲ್ಲಿ ಯುಗಾದಿಯನ್ನು ಯಾವ ರೀತಿಯಾಗಿ ಆಚರಿಸಿದೆವು ಹಾಗೂ ಯಾವ ರೀತಿಯಾಗಿ ಅಡುಗೆಯನ್ನು ಮಾಡಿದೆವು ಎಂದು ನೋಡೋಣ ಬನ್ನಿ. ಇಲ್ಲಿ ನಮ್ಮ ಯಜಮಾನರು ಬಾಗಿಲಿಗೆ ಮಾವಿನ ಎಲೆ ತೋರಣ, ಬೇವು ಹಾಗೂ ಹೂವಿನ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ದೇವರಿಗೆ ಅಲಂಕಾರ ಮಾಡಿ ಹಣ್ಣು ಹಂಪಲುಗಳನ್ನು ಇಟ್ಟು ಬೆಳಗಿನ ಪೂಜೆಯನ್ನು ನಾವು ಮಾಡಿದೆವು. ಬೆಳಗಿನ ಉಪಹಾರಕ್ಕೆ ಇಲ್ಲಿ ನಾನು ರವೆಯನ್ನು ಹುರಿದು ಉಪ್ಪಿಟ್ಟು ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಉಪ್ಪಿಟ್ಟಿಗೆ ಯಾವುದೇ ತರಕಾರಿಗಳನ್ನು ಯೂಸ್ ಮಾಡ್ತಿಲ್ಲ, ಪ್ಲೇನಾಗಿ ಮಾಡ್ತಾ ಇದ್ದೇನೆ. ಯಾಕೆಂದರೆ ಮಧ್ಯಾಹ್ನದ ನಮ್ಮ ಊಟ ತುಂಬ ಹೆವಿಯಾಗಿರ್ತದೆ, ಅದಕ್ಕೋಸ್ಕರ ಇವಾಗ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಬಿಸಿಲಿರುವ ಕಾರಣ ದೇಹಕ್ಕೆ ತಂಪಾಗಲಿ ಅಂತೇಳಿ ಇಲ್ಲಿ ನಾನು ದಾಳಿಂಬೆ ಜ್ಯೂಸ್ ಮಾಡ್ತಾ ಇದ್ದೇನೆ. ದಾಳಿಂಬೆಯನ್ನು ನಾವು ಈ ರೀತಿ ಕಟ್ ಮಾಡಿಕೊಳ್ಳುವುದರಿಂದ ಬೇಗ ಬೆಳೆಸ್ಕೊಳ್ಬೋದು. ನಾನಿಲ್ಲಿ ಒಂದು ದಾಳಿಂಬೆ ಹಣ್ಣನ್ನು ತೆಗೆದುಕೊಂಡು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ನಂತರ ಅದಕ್ಕೆ 4 ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಹಾಕಿ, ಸ್ವಲ್ಪ ಪೆಪ್ಪರ್ ಪೌಡ್ರು ಹಾಕಿ, ನಂತರ ಅದನ್ನು ಮಿಕ್ಸಿ ಜಾರಿನಲ್ಲಿ ರುಬ್ಬಿ ಅದಕ್ಕೊಂದು ಅರ್ಧ ಲಿಂಬೆ ರಸವನ್ನು ಹಿಂಡಿ, ನಂತರ ಸ್ವಲ್ಪ ಕೋಲ್ಡ್ ವಾಟರ್ ಹಾಕಿ ಚೆನ್ನಾಗಿ ಮಿಕ್ಸಿ ಜಾರಿನಲ್ಲಿ ರುಬ್ಬಿ ಇವಾಗ ದಾಳಿಂಬೆ ಜ್ಯೂಸ್ ರೆಡಿಯಾಗಿದೆ. ಈಗ ಒಂದು ಬೌಲಿಗೆ ನಾವು ಇದನ್ನು ಸೋಸ್ಕೊಳ್ಳೋಣ. ಇವಾಗ ಎಲ್ಲ ಸೋಸ್ಕೊಂಡಾಯಿತು. ಇವಾಗ ಒಂದು ಗ್ಲಾಸ್ ಜಾರಿಗೆ ಸರ್ವ್ ಮಾಡೋಣ. ಹೆಲ್ದಿಯಾದ ದಾಳಿಂಬೆ ಜ್ಯೂಸ್ ರೆಡಿಯಾಗಿದೆ. ಈ ಬೇಸಿಗೆ ಬಿಸಿಲಿಗೆ
ಇಂಥ ತಂಪಾದ ಜ್ಯೂಸ್ ಕುಡಿಯೋದ್ರಿಂದ ದೇಹನೂ ತಂಪಾಗಿರುತ್ತೆ. ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ನಾನಿಲ್ಲಿ ನಮ್ಮ ಮಧ್ಯಾಹ್ನದ ಹಬ್ಬದ ಊಟಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ತರಕಾರಿಗಳನ್ನು ರೆಡಿ ಮಾಡಿ ಇಟ್ಕೊಂಡು ನಂತರ ಕಟ್ ಮಾಡಿ ಅಡುಗೆಯನ್ನು ಸ್ಟಾರ್ಟ್ ಮಾಡಬೇಕು. ಅಡುಗೆ ಎಲ್ಲ ರೆಡಿ ಆಯಿತು. ಇವಾಗ ಕೊನೆಯದಾಗಿ ಬಜ್ಜಿ ಮತ್ತು ಹಪ್ಪಳ ಕಾಯ್ತಾ ಇದ್ದೀನಿ. ಇವತ್ತು ನಾವು ಬಾಳೆ ಎಲೆಯಲ್ಲೇ ಊಟ ಮಾಡ್ತಿದ್ದೇವೆ. ನಾವು ಯಾವುದೇ ಹಬ್ಬ ಆಗಲಿ ಬಾಳೆ ಎಲೆಯಲ್ಲೇ ಊಟ ಮಾಡೋದು. ನೋಡೋಣ ನಾವು ಬಾಳೆ ಎಲೆಯಲ್ಲಿ ಯಾವ ರೀತಿಯಾಗಿ ಬಡಿಸ್ತೀವಿ ಅಂತೇಳಿ. ಮೊದಲಿಗೆ ಉಪ್ಪು, ನಂತರ ಉಪ್ಪಿನಕಾಯಿ, ತೊಂಡೆಕಾಯಿ ಹಾಗೂ ಕಡಲೆ ಪಲ್ಯ, ಬೆಂಡೆಕಾಯಿ ಗಸಿ, ಕೋಸಂಬರಿ, ಹೋಳಿಗೆ ಹಾಗೂ ತುಪ್ಪ, ಜಹಾಂಗೀರ್, ಹಪ್ಪಳ, ಆಲೂಗಡ್ಡೆ ಬಜ್ಜಿ, ರಸಮಲಾಯಿ, ಶಾವಿಗೆ ಪಾಯಸ, ಮೊಸರು, ಅನ್ನ ಹಾಗೂ ನುಗ್ಗೆಕಾಯಿ, ಆಲೂಗಡ್ಡೆ, ಸೌತೆಕಾಯಿ, ಬದನೆ ಹಾಕಿ ಸಾಂಬಾರು ಮಾಡಿದ್ದೆ. ಮಧ್ಯಾಹ್ನದ ಊಟಕ್ಕೆ ನಾವು ನಮ್ಮ ಅತಿಥಿಗಳನ್ನು ಇನ್ವೈಟ್ ಮಾಡಿದ್ದೆವು. ಅವರು ಬಂದಿದ್ದರು. ಅವರಿಗೆ ಬೇವು ಬೆಲ್ಲವನ್ನು ಕೊಟ್ಟು ಹಾಗೂ ಮಧ್ಯಾಹ್ನ ಜೊತೆಯಾಗಿ ಊಟ ಮಾಡಿ ಖುಷಿಯಿಂದ ನಮ್ಮ ಯುಗಾದಿ ಹಬ್ಬವನ್ನು ನಾವು ಆಚರಿಸಿದೆವು. ಇದಾಗಿತ್ತು ನಮ್ಮ ಯುಗಾದಿಯ ಸಂಭ್ರಮ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.